ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇನ್ನೇನು ಸಮೀಪಿಸ್ತಾ ಇದೆ. ಇದೇ ವಿಚಾರವಾಗಿ ಮಾತನಾಡಿದ ಕಾಗವಾಡ ಶಾಸಕ ರಾಜು ಕಾಗೆ, ನಾನು ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಿಲ್ಲುವುದು ನಿಶ್ಚಿತ, ಆದರೆ ಯಾವುದೇ ವ್ಯಕ್ತಿ ಅಥವಾ ಪಕ್ಷದ ಪರವಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಕ್ಷೇತ್ರದ ವಿವಿಧ ಅಭಿವೃದ್ಧಿಯ ಯೋಜನೆಯ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾಳೆ ಅಕ್ಟೋಬರ್ 10ರಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಯ ನಾಮನಿರ್ದೇಶನ ಮಾಡಲಿದ್ದೇವೆ. ನಾನು ಯಾವುದೇ ಬಣ ಅಂತ ಇಲ್ಲ, ನಾನು ಸ್ವತಂತ್ರ ಬಣ ಅಂತ ಸ್ಪಷ್ಟನೆ ನೀಡಿದ್ರು. ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿ ವಿಚಾರವಾಗಿ ಮಾತನಾಡಿದ್ರು. ನಮ್ಮಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಬಹುಪಾಲುಗಳಲ್ಲಿ ಅತಿವೃಷ್ಟಿ, ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆಯಾಗಿದೆ. ಇನ್ನೇನು ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡಿ ಪರಿಹಾರವನ್ನು ಒದಗಿಸಲಾಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ. 10ನೇ ತಾರೀಕು ಶುಕ್ರವಾರ ದಿವಸ ನಾನು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಾಮನಿರ್ದೇಶನವನ್ನು ಮಾಡ್ತಾ ಇದ್ದೀವಿ. ತಾವು ಯಾವ ಬಣ ಅಂತ? ಯಾವ ಬಣ ಇಲ್ಲ, ಏನೂ ಇಲ್ಲ. ನಂದು ರಾಜು ಕಾಗೆ ಸ್ವಂತ ಬಣ. ಆರೋಗ್ಯಕರು ಹೇಳ್ತಾ ಇದ್ದಾರೆ ಸರ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರೈತರ ಪರ ಇಲ್ಲ, ಬೆಳೆ ಹಾನಿ ಆದ್ರೂ ಯಾವ್ದೋ ರೀತಿ ಆಯ್ತು ಸರ್. ಪರಿಹಾರ ಬಿಜೆಪಿ ನಿಯೋಗ ಬಂತು, ನೀವು ಯಾರು ಪರಿಹಾರದ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ನೋಡ್ರಿ. ವಿರೋಧ ಪಕ್ಷಗ ಮಾತಾಡಬೇಕು. ವಿರೋಧ ಪಕ್ಷ ಇದ್ರೆ ನಾವ್ ಎಚ್ಚರಿರ್ತೀವಿ. ವಿರೋಧ ಪಕ್ಷ ಮತ್ತೆ ಅವ್ರಿಗೆ ಏನಾದ್ರು ಅನ್ಬೇಕಲ್ಲ, ಏನ್ರ ಹೇಳ್ಬೇಕಲ್ಲ. ಸುಮ್ಮನೆ ನಿಮಗೆ ಏನಾದ್ರು ಚಾ ಕುಡಿದು ಹೋಗ್ಬೇಕ. ಅವ್ರು ಮಾತಾಡಿದಾರು. ಬೆಳೆ ಪರಿಹಾರ ನಾವು ಇವತ್ತ ಡಿ ಅವ್ರ ಜೊತೆಗೆ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಜೊತೆಗೆ ಮಾತಾಡಿದ್ದೀನಿ. ಸರ್ವೆ ಆಗಿದೆ. ಕೆಲವೇ ದಿನಗಳಲ್ಲಿ ಪರಿಹಾರವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ವಿಜಯಪುರ ಸರ್, ಕಲಬುರಗಿ ಎಲ್ಲ ಕಡೆ ಆಗಿದೆ, ಬೆಳಗಾವಿ ಮಾತ್ರ ಇಡೀ ಭಾರತ ದೇಶದಲ್ಲಿ ಆಗೈತಿ. ಇವತ್ತು ಮಳೆ ಎಲ್ಲಾ ಕಡೆ, ಕೇವಲ ಕರ್ನಾಟಕ ಬಿಂಬಿಸ್ಬೇಡ್ರಿ ನೀವು. ಮಹಾರಾಷ್ಟ್ರದಲ್ಲಿ ಆಗಿಲ್ಲ, ಎಲ್ಲಾ ಕಡೆ ಆಗಿದೆ ಮಳೆ ಹೆಚ್ಚಾಗಿ. ಎಲ್ಲಾ ನಮ್ಮ ದಕ್ಷಿಣ ಭಾರತಕ್ಕಿಂತ ಉತ್ತರ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ನಾವು ಅಷ್ಟೇನು ಪ್ರಾಬ್ಲಮ್ ಆಗಿಲ್ಲ. ನಮಗೆ ಪ್ರಾಬ್ಲಮ್ ಆಗಿದೆ. ಅದು ಪ್ರಾಬ್ಲಮ್ ಮುಂದಿನ ಸಾಲ್ವ್ ಮಾಡುವಂತ ಸರ್ಕಾರ ಮಾಡ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.